ಶಾಸಕ ರಾಜು ಕಾಗೆ ಸಹೋದರನ ಪುತ್ರನ ಕಾರು ಅಪಘಾತಕ್ಕೆ ಈಡಾಗಿದೆ. ಕಾರ್ ಗುದ್ದಿದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಕಿತ್ತೂರು ಹೊರವಲಯದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಮೃತಪಟ್ಟಂತ ವ್ಯಕ್ತಿಯನ್ನ ಗೋಕಾಕ್ನ ಬಸವರಾಜ್ ಪುಡಕಲಕಟ್ಟಿ ಅಂತ ಗುರುತಿಸಲಾಗಿದೆ. ಬಸವರಾಜ್ ಪುಡಕಲಕಟ್ಟಿ ಬೆಳಗಾವಿಯಿಂದ ಕಿತ್ತೂರಿಗೆ ಬರ್ತಾ ಇದ್ದಂತ ಬಸವರಾಜ್ ಈ ಸಂದರ್ಭದಲ್ಲಿ ಶ್ರೀಪ್ರಸಾದ್ ಅವರ ಕಾರು ಎದುರಾಗಿದೆ. ಬಸವರಾಜ್ ಬೈಕ್ಗೆ ಶ್ರೀಪ್ರಸಾದ್ ಅಂತಂದ್ರೆ ಶಾಸಕ ರಾಜು ಕಾಗೆ ಅವರ ಸಹೋದರನ ಪುತ್ರ ಗುದ್ದಿದೆ. ಘಟನೆಯಲ್ಲಿ ಸಣ್ಣ ವಿಠಲ್ ನಿಂಗಪ್ಪ ಅನ್ನೋರಿಗೆ ಗಾಯ ಆಗಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವ ಪ್ರಕ್ರಿಯೆ ನಡೀತಾ ಇದೆ. ಬಿಮ್ಸ್ ಶವಾಗಾರಕ್ಕೆ ಮೃತ ಬಸವರಾಜ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಕಿತ್ತೂರು ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡ್ತಾ ಇದೀವಲ್ಲ, ಇದೇ ಕಾರು ಮುಂಭಾಗ ಕಂಪ್ಲೀಟ್ ಆಗಿ ನಜ್ಗುಜ್ಜಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟು ರಭಸದಲ್ಲಿ ಈ ಕಾರು ಗುದ್ದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳ್ತಾ ಇವೆ. ಮೃತಪಟ್ಟಂಥ ವ್ಯಕ್ತಿಯನ್ನು ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಲ್ಲ, ಬಸವರಾಜ್ ಅಂತ ಹೇಳಿ 22 ವರ್ಷ ಪ್ರಾಯದವರು ಮೃತಪಟ್ಟಿದ್ದಾರೆ. ಕಾರ್ನಲ್ಲಿ ಇದ್ದಂಥವರು ಅಥವಾ ಕಾರ್ ರಾಜು ಕಾಗೆ ಅವರ ಸಹೋದರನ ಪುತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶ್ರೀಪ್ರಸಾದ್ ಅಂತ. ಸಾದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಾದೇವ್, ಮತ್ತೊಬ್ರು ಕೂಡ ಇದ್ರು, ಅವ್ರ ಸ್ಥಿತಿ ಹೇಗಿದೆ ಈಗ? ಜೊತೆಗೆ ಈ ಒಟ್ಟು ದುರ್ಘಟನೆ ಹೇಗೆ ಸಂಭವಿಸಿರೋದು? ಮಾಲ್ತೇಶ್, ಇದೇನು ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಮೇಲೆ ನಡೆದಿರುವಂತಹ ಘಟನೆ. ಈ ಒಂದು ಬೈಕ್ ಮೇಲೆ 3 ಜನ ಇವರೆಲ್ಲರೂ ಕೂಡ ಕಾರ್ಮಿಕರು ಇರ್ತಾರೆ. ಬೆಳಗಾವಿಯ ಗೋಕಾಕದಿಂದ ಕಿತ್ತೂರಿಗೆ ಎಂದಿನಂತೆ ಇವತ್ತು ಕೂಡ ಕೆಲಸಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಈ ಒಂದು ಕಾರು ಜೋರಾಗಿ ಬಂದು ಗುದ್ದಿರುವಂತದ್ದು. ಈ ಒಂದು ಕಾರನ್ನ ರಾಜು ಕಾಗೆ ಸಹೋದರನ ಪುತ್ರ ಶ್ರೀಪ್ರಸಾದ್ ಅನ್ನುವಂಥವ್ರೆ ಡ್ರೈವಿಂಗ್ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಂದ ಗೊತ್ತಾಗಿರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಏನು ಅಪಘಾತ ಆಗತ್ತೆ, ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಬಸವರಾಜ್ ಪುಡಕಲಕಟ್ಟಿ 22 ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಇನ್ನಿಬ್ರು ಸಣ್ಣ ವಿಠಲ್ ದುರ್ದುಂಡಿ ಹಾಗೂ ನಿಂಗಪ್ಪ ಹೆಬ್ಬಾಳ್ ಏನಿದ್ದಾರೆ, ಇವರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ. ಕಾಲು ಮತ್ತು ಕೈ ಕೂಡ ಮುರಿದಿದ್ದಾವೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಇವರನ್ನ ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಮೃತನ ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಮೃತ ಬಸವರಾಜ್ ತಂದೆ ಕೂಡ ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೂ ಕೂಡ ಬಂದಿರುವಂತದ್ದು. ಕಾರು ಏನು ಗುದ್ದಿದ ರಭಸಕ್ಕೆ ಅಲ್ಲೇ ನಿಂತಿರುವಂತದ್ದು. ತಕ್ಷಣ ಕಿತ್ತೂರು ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಶ್ರೀಪ್ರಸಾದ್ ಏನಿದ್ದಾರೆ ಅವ್ರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಠಾಣೆಯಲ್ಲೇ ಕೂರಿಸಿ ಅವ್ರನ್ನು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತೆ 3 ಜನ ಕೂಡ ಹೋಗ್ತಾ ಇದ್ರು. ಆ ಒಂದು ರೀತಿಯಲ್ಲೂ ಕೂಡ ಈಗ ಏನಾಯ್ತು ಸ್ಥಳದಲ್ಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನ ಕಿತ್ತೂರು ಠಾಣೆ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಜೀವ ಈಗ ಹೋಗಿರುವಂತದ್ದು ಒಂದ್ ಕಡೆ ಆದ್ರೆ, ಯಾರೆಲ್ಲ ಗಾಯಾಳು ಇದ್ದಾರೆ ಅವ್ರಿಗೆ ಕೂಡ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಸ್ಥಳದಲ್ಲಿ ಒಂದು ಕಡೆ ಒಂದು ಟೀಮು ಕಿತ್ತೂರು ಪೊಲೀಸರು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಠಾಣೆಯಲ್ಲೂ ಕೂಡ ಏನು ಶ್ರೀಪ್ರಸಾದ್ ಇದ್ದಾರೆ ಅವ್ರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಾದೇವ್. ಸೊ ಇದು ಆಗಿರುವಂಥ ದುರ್ಘಟನೆ. ಬೈಕ್ನಲ್ಲೂ ಕೂಡ 3 ಜನ ಬರ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ಯಾರು ತಪ್ಪು ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡಬೇಕಿದೆ. ತನಿಖಾ ಸಂದರ್ಭದಲ್ಲಿ ಅದೆಲ್ಲ ತನಿಖೆಯ ಒಂದು ಭಾಗ ಆಗಿರುತ್ತೆ. ಬಟ್ ಎದುರು ಬಂದಂತಹ ವೆಹಿಕಲ್ ಏನಿದೆ ಅಥವಾ ಕಾರ್, ಅದು ರಾಜು ಕಾಗೆ ಅವರ ಸಹೋದರನ ಪುತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರನ್ನೂ ಕೂಡ ಈಗ ವಶಕ್ಕೆ ಪಡೆದು ಠಾಣೆಯಲ್ಲಿ ಕೂರಿಸ್ಕೊಳ್ಳಲಾಗಿದೆ. ಏನಾಯಿತು ಎತ್ತ ಅನ್ನುವಂಥ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇನ್ನಿಬ್ರು ಏನಿದ್ದಾರೆ ಅವ್ರ ಸ್ಥಿತಿ ಕೂಡ ಸ್ವಲ್ಪ ಗಂಭೀರ ಆಗಿದೆ. ಹಾಸ್ಪಿಟಲೈಸ್ ಮಾಡಿ ಚಿಕಿತ್ಸೆ ಕೊಡಿಸೋ ಕೆಲಸ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಎಲ್ಲ ಕೂಲಿಗೆ ಹೋಗೋರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೂಲಿ ಕೆಲಸಕ್ಕೆ ಅಂತ ಬೆಳಗ್ಗೆ ಹೊರಟಂಥವ್ರೆಲ್ಲರೂ. ಹಾಗಾಗಿ ಬೈಕ್ನಲ್ಲಿ 3 ಮಂದಿ ಹೋಗ್ತಾ ಇದ್ದಂಥವ್ರು ಇಂಥ ಒಂದು ದುರಂತ ಮಾರ್ಗ ಮಧ್ಯೆ ಸಂಭವಿಸಿಬಿಟ್ಟಿದೆ. ನನ್ನ ಮಗ ಫೋನ್ ಹಚ್ಚಾರ ಅವ್ರ, ನಮ್ಮ ಮನ್ಯಾಗ ಇದ್ರಿ ನಾನು ಕರ್ಕೊಂಡ್ ಬಂದ್ರು. ನನ್ನ ಹೆಸರು ರೀ ನಿಮ್ಮ ಮಗಂದು? ನಮ್ಮ ಅಣ್ಣನ ಮಗನ್ರಿ ಇವನು ಬಿದ್ದಾವಂದ್ರಿ ಬಸವರಾಜ್ ರೀ. 21 ರೀ. ಎದಕ್ಕೆ ಹೋಗಿದ್ರು ಅವ್ರಿಗೆ? ಕೆಲ್ಸಕ್ಕೆ ರೀ. ಏನ್ ಕೆಲಸ ಮಾಡಿ? ಅದೇ ರೀ ಸಿಸಿ ರೋಡ್ ಐತೈತ್ರಿ, ಇಲ್ಲೆಲ್ಲೋ ಮಕ್ಕಳಿರ ರೋಡ್ ಕೆಲ್ಸಕ್ಕೆ ಬಂದಿರ ಅವ್ರು. ಎಷ್ಟು ಮಂದಿ ಇದ್ದೀರಿ? ಅವ್ರ ಒಂದು 7-10 ಮಂದಿ ಇರ್ತಾರ. ಯಾರು ಗೊತ್ತೇರಿ? ಏನ್ ಗಾಡಿ ಗೊತ್ತ? ಅದ ನಾ ಈಗ ಬಂದವ್ರ ಯಾರೋ ಕಾರ್ ಗಾಡಿ ಗುದ್ದಾನಂತ.
ಇವ್ರ ಬೈಕ್ ಮೈ ಕೆಲ್ಸಕ್ಕೆ ಹೊಂಟಾರ್ರಿ. ಅವೇನೋ ಅವ್ರು ಉಳ್ಕಿದವ್ರು 2 ಮಂದಿ ಇವ್ರಿಗೆ ಏನಾಗತ್ರಿ? ಅವ್ರು ಅಲ್ಲೆಲ್ಲ ಊರಾನು ಪರಿಚಯ ರೀ, ಅಲ್ಲೇ ಐತಿದಳ್ರಿ ದೋಸ್ತಿ ತಗೊಂಡಿಲ್ಲ ಎಲ್ಲಾರು ಕೂಡಿ ಬಂದಾರಿ ಕೆಲ್ಸಕ್ಕೆ.